ಆತ್ಮೀಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್‌ದಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಾದ್ರೆ ಎಷ್ಟು ಚಾಪ್ಟರ್ಸ್‌ಗಳನ್ನು ಸ್ಟಡಿ ಮಾಡಬೇಕಂತ ಅಂದರೆ, ನಿಮಗೆ ಆಶ್ಚರ್ಯ ಅನಿಸ್ಬೋದು. ಯು ಶುಡ್ ಸ್ಟಡಿ 50 ಚಾಪ್ಟರ್ಸ್. 50 ಚಾಪ್ಟರ್ಸ್‌ಗಳನ್ನು ನೀವು ಸ್ಟಡಿ ಮಾಡಬೇಕು. ಓಕೆ. ಹೇಗೆ ಅಂತ ಅಂದ್ಕೊಂಡ್ರೆ, ನೋಡಿ 80 ಔಟ್ ಆಫ್ 80 ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್‌ನಲ್ಲಿ ನೀವು ಟೆಕ್ಸ್ಟ್ ಬೇಸ್ಡ್ ಆಗಿ 40 ಮಾರ್ಕ್ಸ್ ತೆಗಿತೀರಾ. ಅಂದರೆ ಅದಕ್ಕೆ 20 ಚಾಪ್ಟರ್ಸನ್ನು ಸ್ಟಡಿ ಮಾಡಬೇಕು. ಗ್ರಾಮರ್ ಬೇಸ್ಡ್ ಆಗಿ 40 ಮಾರ್ಕ್ಸ್ ಇರ್ತದೆ. 30 ಚಾಪ್ಟರ್ಸ್ ಸ್ಟಡಿ ಮಾಡಬೇಕಲ್ಲಿ. ಅಂದರೆ ಇಲ್ಲಿ ಗ್ರಾಮರ್ ಅಂದರೆ ಗ್ರಾಮರ್, ವೆಕ್ಯಾಬ್ಯುಲರಿ ಆ್ಯಂಡ್ ಕಂಪೋಸಿಷನ್ ಎಲ್ಲವೂ ಸೇರಿಬಿಟ್ಟು ಒಂದೇ ಹೆಡ್ಡಿಂಗ್ದಲ್ಲಿ ಹೇಳ್ತಾ ಇದ್ದೀವಿ. ಟೆಕ್ಸ್ಟ್ ಬೇಸ್ಡ್ ಆಗಿ ನೀವು ಗಮನಿಸಬೇಕಾದ್ರೆ ಪ್ರೋಸ್ ಸೆಕ್ಷನ್ದಲ್ಲಿ 20 ಮಾರ್ಕ್ಸ್ 8 ಲೆಸನ್ಸ್, ಪೋಯಟ್ರಿ ಸೆಕ್ಷನ್ದಲ್ಲಿ 16 ಮಾರ್ಕ್ಸ್ 8 ಪೋಯಮ್ಸ್, ಸಪ್ಲಿಮೆಂಟ್ ರೀಡಿಂಗ್ದಲ್ಲಿ 4 ಮಾರ್ಕ್ಸು 4 ಸಪ್ಲಿಮೆಂಟ್ ರೀಡಿಂಗ್. ಅಂದರೆ ಇಲ್ಲೇ 8 ಲೆಸನ್ಸ್ 8 ಪೋಯಮ್ಸ್ 4 ಸಪ್ಲಿಮೆಂಟ್ ರೀಡಿಂಗ್, 20 ಚಾಪ್ಟರ್ಸ್ 40 ಮಾರ್ಕ್ಸ್. ಓಕೆ. ಈ ಗ್ರಾಮರ್ ಅಥವಾ ಕಂಪೋಸಿಷನ್ ಸೆಕ್ಷನ್ ಅಥವಾ ವೊಕ್ಯಾಬ್ಯುಲರಿ ಎಲ್ಲವನ್ನೂ ಸೇರಿಕೊಂಡು 30 ಚಾಪ್ಟರ್ಸ್ ಅಥವಾ 30 ಟಾಪಿಕ್ಸ್ ಅನ್ನೋದು ಹೇಗೆಪ್ಪ ಅಂತ ಅಂದ್ಕೊಂಡ್ರೆ, ಫಸ್ಟ್ ನೋಡಿದರೆ 1 ಮಾರ್ಕ್ಸ್ ಟೈಪ್ 16 ಮಾರ್ಕ್ಸ್ ಬರ್ತವೆ. ಅದರಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಇರ್ತವೆ, 12 1 ಮಾರ್ಕ್ಸ್ ಟೈಪ್ ಇರ್ತವೆ. ಟೋಟಲ್ 16 ಮಾರ್ಕ್ಸ್. ಅದಕ್ಕಾಗಿ 23 ಚಾಪ್ಟರ್ಸನ್ನು ಸ್ಟಡಿ ಮಾಡಬೇಕು. ಇದೇ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿತ್ತು. 2 ಮಾರ್ಕ್ಸ್ನಲ್ಲಿ ಒಂದೇ ಟಾಪಿಕ್ 2 ಮಾರ್ಕ್ಸದ್ದು, ಅದು ಎಡಿಟಿಂಗ್. 3 ಮಾರ್ಕ್ಸ್ನಲ್ಲಿ 3 ಟಾಪಿಕ್ಸ್ 9 ಮಾರ್ಕ್ಸ್ ಬರ್ತದೆ, ಅದು ಪ್ರೊಫೈಲ್, ಪಿಕ್ಚರ್, ಸ್ಟೋರಿ ರೈಟಿಂಗ್. 4 ಮಾರ್ಕ್ಸಿಗೆ 2 ಟಾಪಿಕ್ಸ್ 8 ಮಾರ್ಕ್ಸ್ ಬರ್ತದೆ, ಎಸ್ಸೆ ರೈಟಿಂಗ್, ಪ್ಯಾಸೇಜ್. ಲಾಸ್ಟ್ ಒನ್ 5 ಮಾರ್ಕ್ಸದ್ದು 1 ಟಾಪಿಕ್ ದಟ್ ಈಸ್ ಲೆಟರ್ ರೈಟಿಂಗ್. ನಿಮಗೆ ಇದು ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ನನ್ನ ಪ್ಲ್ಯಾನ್ ಇಷ್ಟೇ, ನೀವು ಪರ್ಫೆಕ್ಟಾಗಿ ಕಾನ್ಫಿಡೆಂಟಾಗಿ ಸ್ಕೋರ್ ಮಾಡಲಿಕ್ಕೆ ನೀವು ಒಂದು ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು ಇಟ್ಕೋಬೇಕು. ಏನು ಅಂತ ಅಂದ್ಕೊಂಡ್ರೆ, ಈಗ ನಾನು ಹೇಳ್ಕೊಡ್ತೀನಿ, ಆ ರೀತಿ ನೀವು ಟೇಬಲನ್ನು ಹಾಕ್ಕೊಂಡು ಪ್ಲ್ಯಾನ್ ಮಾಡ್ಕೋಬೋದು. ಈಗ ಸಿಲೆಬಸ್ ಅಥವಾ ಟೆಕ್ಸ್ಟ್ ಬೇಸ್ಡ್ ಆಗಿ ನೋಡಿ, ನಾನು ಇಲ್ಲಿ ಕಾಲಮ್ ಹಾಕಿರೋದನ್ನು ಇದೇ ರೀತಿಯಾಗಿ ನೀವು ಹಾಕಿ ಸ್ಟಡಿ ಮಾಡ್ಕೋಬೋದು. ಪ್ರೋಸ್ 8 ಚಾಪ್ಟರ್ಸ್ ಇದ್ದಾವೆ, ಅಂದರೆ 8 ಲೆಸನ್ಸ್. ಪೊಯೆಟ್ರಿ 8 ಲೆಸನ್ 8 ಪೊಯಮ್ಸ್, ಸಪ್ಲಿಮೆಂಟ್ ರೀಡಿಂಗ್ 4. ಸೊ ಟೋಟಲ್ ಆಗಿ ಇಲ್ಲಿ 20 ಚಾಪ್ಟರ್ಸ್ ಇದ್ದಾವೆ. ಪ್ರತಿ ಚಾಪ್ಟರ್ದಿಂದ ಎಷ್ಟು ಮಾರ್ಕ್ಸ್ ಇದೆ ಅದು ನೋಡ್ಕೊಳ್ಳಿ. ಸಿಲೆಬಸ್ ಕಂಪ್ಲೀಟ್ ಆಗಿದೆನಾ? ಎಸ್, ರೈಟ್ ಹಾಕಿ. ಇನ್ನೂ ಆಗಿಲ್ಲ, ಹಾಗೆ ಬಿಡಿ. ಅಂದರೆ ಯಾವುದು ಉಳಿದಿದೆ ಅಥವಾ ಏನು ಅಂತ ಗೊತ್ತಾಗ್ಬಿಡ್ತದೆ. ಜೊತೆಗೆ ಮೈ ಸ್ಟಡಿ ಕಾಲಮ್ದಲ್ಲಿ ನೀವೇನು ಮಾಡಬೇಕು, ನಿಮ್ಮದು ಸ್ಟಡಿ ಕಂಪ್ಲೀಟ್ ಆಗಿದ್ದರೆ, ಅಂದರೆ ಆ ಚಾಪ್ಟರ್ದಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೀರಿ ಅಂತಂದರೆ ನೀವು ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಅದರಿಂದ ಎಷ್ಟು ಮಾರ್ಕ್ಸ್ ಬರ್ತದೆ ಇಲ್ಲಿ ಹಾಕಿ. ನೀವು ಯಾವುದು ಸ್ಟಡಿ ಕಂಪ್ಲೀಟ್ ಆಗಿದೆ ಅದರಿಂದ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ನೋಡಿಕೊಂಡ್ರೆ, ಇಲ್ಲಿ ನೀವು ಕೊನೆಗೆ ಟೋಟಲ್ ಮೈ ಮಾರ್ಕ್ಸ್ ಅದು 40 ಮಾರ್ಕ್ಸ್ ಇರ್ಬೋದು, ಬಟ್ ನೀನು ಎಷ್ಟು ಸ್ಟಡಿ ಮಾಡಿದೆಯಾ ಅದರಿಂದ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಗ್ರಾಮರ್ ಸೆಕ್ಷನ್ದಲ್ಲಿ ನೋಡಿಕೊಂಡ್ರೆ, ಈ 1 ಮಾರ್ಕ್ಸ್ದಲ್ಲಿ 4 ಮಲ್ಟಿಪಲ್ ಚಾಯ್ಸು, 12 1 ಮಾರ್ಕ್ಸು. ಅದರ ಚಾಪ್ಟರ್ಸ್ 23 ಇದ್ದಾವೆ, 23 ಟಾಪಿಕ್ಸ್. ಸರ್ 23 ಟಾಪಿಕ್ಸು ಎಕ್ಸಾಮ್ದಲ್ಲಿ ಕೇಳಿ 23 ಮಾರ್ಕ್ಸ್ ಬರ್ತಾವ ಅಂತ ಅನ್ಕೋಬೇಡಿ. ಇಲ್ಲಿ ಎಕ್ಸಾಮಿಗೆ ಬರೋದು 4 ಮಲ್ಟಿಪಲ್ ಚಾಯ್ಸು, 12 1 ಮಾರ್ಕಿಗೆ 16 ಮಾರ್ಕ್ಸ್ ಮಾತ್ರ. ಬಟ್ 16 ಮಾರ್ಕ್ಸ್ ತೆಗಿಬೇಕಂದ್ರೆ 16 ಟಾಪಿಕ್ಸ್ ಅಷ್ಟೇ ಸ್ಟಡಿ ಮಾಡೋದಂತಿರೋದಿಲ್ಲ. 23 ಚಾಪ್ಟರ್ಸ್ ಇರ್ತವೆ, ಅದರಲ್ಲಿ ಯಾವುದಾದ್ರೂ 16 ಆಯ್ಕೆ ಮಾಡ್ಕೋಬಹುದು. ಓಕೆ. ಅದಕ್ಕಾಗಿ ಈ 1 ಮಾರ್ಕ್ಸ್ ಟೈಪ್ನ ಭಾಳಷ್ಟು ಜನ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಆಗ್ತಾ ಇರೋದ್ರಿಂದ ಇವೆಲ್ಲ ಟಾಪಿಕ್ಸ್ ನಾವು ಹೇಳ್ತೀನಿ, ಒಮ್ಮೆ ಕೇಳ್ಕೊಂಡ್ಬಿಡಿ. ಕ್ವಶನ್ ಟ್ಯಾಗ್, ಫೈನೈಟ್ ನಾನ್ ಫೈನೈಟ್, ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್, ಇವು 4 ಮಲ್ಟಿಪಲ್ ಚಾಯ್ಸಿಗೆ. ಇನ್ನು 1 ಮಾರ್ಕ್ಸ್ ರಿಲೇಟೆಡ್ ಆಗಿ ಸಿಲ್ಯಾಬಲ್, collocations, articles, parts of speech, linkers or conjunctions, prepositions, verb forms, give one word for, homophones, prefixes or opposite words, auxiliaries or modals, framing question, or it is called a WH questions, using so that to correct form of word, using a word as a noun or verb, phrasal verbs, degrees, passive voice. Last one, indirect speech or reporting. ಲಾಸ್ಟ್ ಇವೆಲ್ಲ ಗೊತ್ತಿರೋ ಹಾಗೆ 2 ಮಾರ್ಕ್ಸದ್ದು ಎಡಿಟಿಂಗ್, 3 ಮಾರ್ಕ್ಸದ್ದು ಪ್ರೊಫೈಲ್, ಪಿಕ್ಚರ್, ಸ್ಟೋರಿ ರೈಟಿಂಗ್, 4 ಮಾರ್ಕ್ಸಿಗೆ ಪ್ಯಾಸೇಜ್, ಎಸ್ಸೆ ರೈಟಿಂಗ್ ಆ್ಯಂಡ್ ಲೆಟರ್ ರೈಟಿಂಗ್. ಇದನ್ನು ನೀವು ಯಾವ್ಯಾವ ಸಿಲೆಬಸ್ ಕಂಪ್ಲೀಟ್ ಆಗಿದೆ, ಆಮೇಲೆ ಯಾವ್ದ್ಯಾವ್ದು ನಂದು ಸ್ಟಡಿ ಪರ್ಫೆಕ್ಟ್ ಆಗಿದೆ, ಅದರಿಂದ ನನಗೆ ಬರುವಂಥ ಮಾರ್ಕ್ಸ್ ಈ ರೀತಿ ನೋಡಿಕೊಂಡು ನಿಮಗೆ ಒಂದು ಸ್ಟಡಿ ಒಳಗೆ ಗ್ರಿಪ್ ಬರಬೇಕಂದ್ರೆ ಈ ಪ್ಲ್ಯಾನ್ ಕಂಪಲ್ಸರಿ ಮಾಡ್ಕೊಳ್ಳಿ, ಹೆಲ್ಪ್ ಆಗ್ತದೆ. ಸೊ ಅದಕ್ಕಾಗಿ ಈ ನಮ್ಮ ಕ್ರೆಸ್ಟ್ ಬುಕ್ಕ ಯೂಸ್ ಮಾಡ್ಕೊಳ್ಳಿ ಮತ್ತು ಕ್ರೆಸ್ಟ್ ಆನ್ಲೈನ್ ಕ್ಲಾಸು ಜಾಯ್ನ್ ಆಗ್ಬೋದು.
ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು, ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೋದು. ಥ್ಯಾಂಕ್ ಯು.